ಸ್ಕೂಟರ್ ಅವನಿಗೆ ಕೂರ್ಸಿ ಪಾಪ ಅವರಿಬ್ರು ಆಗ್ಬಿಟ್ಟು ಹಾಂ ಎಲ್ಲಿ ಇವಳ ಅಲ್ಲೇ ಗ್ಯಾಸ್ ಬಂಕ್ ಎರಡೇ ತಿಂಗಳಾಗಿಟ್ರೆ ಏನ್ ಗೊತ್ತಾ ಒಂದ್ ವಾರ ನಿಂತ್ಕೊಳ್ರಿ. ಏ ನೀವು ದುಡ್ಡು ಕೊಟ್ರೆ ವಿಮಾನಕ್ಕೂ ಲೈಸೆನ್ಸ್ ಮಾಡ್ಕೊಡ್ತಾರೆ ಇಲ್ಲಿ, ವಿಮಾನಕ್ಕೂ ಲೈಸೆನ್ಸ್ ಮಾಡ್ಕೊಡ್ತಾರೆ ಇಲ್ಲಿ. ಹಾಂ ಅಷ್ಟೆಲ್ಲ ಬೇಡ, ನಿಂತ್ಕೊಳ್ರಿ. ಡ್ರೈವಿಂಗ್ ಸ್ಕೂಲಿಂದ ಕಾರ್ ಕಲಿಯೋರು ಇರ್ತಾರಲ್ಲ, ಡ್ರೈವಿಂಗ್ ಸ್ಕೂಲವ್ರು ಹಿಂಗೆ ಒಂಚೂರು ಹಿಂಗೆ ಫಸ್ಟ್ ಗಿರಿ ಹಾಕಿ ಒಂಚೂರು ಹಿಂಗೆ ಮೂವ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಎಲ್ಲಿ ನೋಡ್ತಾರೆ ನೋಡ್ತಾರಲ್ರಿ? ಫೈಲ್ ಸೈನ್ ನೆಕ್ಸ್ಟ್ ಫೈಲ್. ಹಾಂ ಅವ್ನು ಅಲ್ಲಿ ಹೋಗಿ ಅಲ್ಲೆಲ್ಲ ಮಟ್ಟಿಗೆ ಹೋಗಿ ಬಿದ್ದಾನೆ ಮುಗೀತು, ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಅವ್ನು ವಾಪಸ್ ಬಂದ್ರೆ ವಾಪಸ್ ಬಂದ್ರು ಬಿಟ್ರೆ ಸೆಕೆಂಡರಿ, ಇಲ್ಲಿ ಪಾಸ್ ಆಗಿರತ್ತೆ ಆಲ್ರೆಡಿ. ಕಷ್ಟ ಇದೆ ಜೀವನ. ಹೌದು, ನಮ್ಮ ಮಳು ಹಬ್ಬ ಬಂದಾನೆ ಗಾಡಿಯಾಗೆ ಮುಂದ್ಗಡೆ ಏನೋ ಒಂದು ಹಗ್ಗ ಕಟ್ಟೆ ಅಷ್ಟೇ. ನಿಮ್ಮ ಅಪ್ಪನ ಕುತ್ತಿಗೆ ಕಟ್ಟು ಅಂತ ಇನ್ಸ್ಪೆಕ್ಟರ್. ಇಲ್ಲ ಹಾಂ ಇನ್ಸ್ಪೆಕ್ಟರ್ ಅಲ್ಲ, ಏನಿರ್ಬೋದು ರೀ? ಏನು ಹೇಳ್ತೀರಾ ನೀವಾಗಿದ್ರೆ? ಏನು ಮಾಡ್ತೀರಾ? ಅಂದ್ರೆ ಈ ದೃಷ್ಟಿ ಮಾಡಕ್ ಇಟ್ಕೊಂಡಿರಲ್ಲ, ದೃಷ್ಟಿ ತೆಗ್ದು ಮತ್ತೆ ಎರಡು ಮೆಣಸಿನ್ಕಾಯಿ ಕಟ್ತಾರಲ್ರಿ, ಅದನ್ನ ಕಟ್ಟಿದಾರೆ ಪಾಪ. ಅದು ತಗಿ ಅನ್ನೋದೊಂದು ಮಾತು ಒಪ್ಕೊಳ್ಳೋಣ, ಆದ್ರೆ ಅದೆಲ್ಲ ಮಾತಾಡಕ್ ಅವ್ರಿಗೆ ರೈಟ್ಸ್ ಇರಲ್ಲ. ಹಾಂ ತಂದೆ ನಿಮ್ಮ ತಂದೆಗೆ ಹೋಗಿ ಕಟ್ಟು ಕುತ್ತಿಗೆಗೆ ಕಂಬಳಿ ಕಟ್ಟು ಯಾರು ಇನ್ಸ್ಪೆಕ್ಟರ್ ಅವತ್ತು ಏನಂತ ನಮ್ಮ ಫ್ರೆಂಡ್ ನಾವು ಟ್ರಯಲ್ ಕೊಡಕ್ಕೆ ಬಂದಿದ್ದೆ. ನನ್ನ ಫ್ರೆಂಡಿನ ಕಾರ್ ಬಂದಿತ್ತು, ಅವ್ನ ಕಾರಲ್ಲಿ ಕೊಡ್ತೀನಿ ಪಾಪ, ಅವನಿಗೆ ಕಾರ್ ಯಾರ್ದು ಕೆಲಸ ನಮ್ಮ ಅಪ್ಪ ಏನು ನೀವು ಅಪ್ಪನ ಕುತ್ತಿಗೆ ಹೋಗಿ ಕಟ್ಟು ಅಂತ ಸ್ಯಾಂಟ್ರೋ ಕಾರಲ್ಲಿ ಬರ್ತಾರೆ. ಇವರಲ್ಲ, ಇವ್ರು ಆರ್ ಟಿ ಒ. ಇವ್ರು ಆರ್ ಟಿ ಒ. ಅವ್ರ ಪಾಪ ಅವ್ರ ಕೆಲಸ, ಅವ್ರು 45-50 ಲಕ್ಷ ಕೊಟ್ಟು ಬಂದಿರ್ತಾರೆ ಪಾಪ, ತಗೊಂಡಿರ್ತಾರೆ ಫಸ್ಟ್. ಈಗ ಆ ಇನ್ಸ್ಪೆಕ್ಟರ್ ಅವ್ರ ಕೇಳಿದ್ಮೇಲೆ ಇವ್ರು ಕೊಡ್ಲೇಬೇಕಾಗ್ತದೆ. ಓಟ್ ಅಂತವ್ರಿಗೆ ಹಾಕಕ್ಕೆ ಹೋಗಲ್ಲ ರೀ. ನೀವ್ ಹೇಳ್ಬೋದಲ್ಲ, ನಾವು ಹೇಳ್ತೀವಿ ಸರ್ ಹಾಕೋದಲ್ಲ ಅಂತ, ನಾವು ಹೇಳ್ತೀವಿ. ನೀವು ಹೇಳ್ಬೋದು ನಾವು ಹಾಕೋದಿಲ್ಲ. ಅಷ್ಟು ದುಡ್ಡು ಕೊಟ್ಟು ಮಾಡೋ ಕೆಲಸ ಇವ್ರಿಗೆ ಅವಶ್ಯಕತೆ ಇದೆಯಾ? ಬೇರೆ ಏನ್ ಕೆಲಸನೇ ಇಲ್ವಾ ಪ್ರಪಂಚದೊಳಗೆ? ಅವ್ರಿಗೆ ಗೊತ್ತು, ಅವ್ರಿಗೆ ಕೇಳ್ಕೊಬೇಕಾದ್ರೆ ಅವ್ರು ಕೇಳ್ಕೊಬೇಕಾದ್ರೆ. ಅಲ್ರಿ, ಅವ್ರು ಕೇಳಿದ್ರು ಅಂತ ಇವ್ರು ಕೊಡ್ಲೇಬೇಕಾ? ಬ್ಯಾಡ್ರಿ, ಕೆಲಸ ಅದು. ಒಂದು ನಿಮಿಷ ಅಣ್ಣ, ಯಾಕೆ ಬದುಕ್ಬೇಕು ನಾವು. ಓ ಬದುಕ್ಬೇಕು ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಮಾತು ಹೇಳ್ತೀನಿ, 45-50 ಲಕ್ಷ ಕೊಟ್ಟು ಬರ್ತಾರಲ್ಲ, 10 ಲಕ್ಷ ರೂಪಾಯಿ ಎರಡೆರಡು ಅಂಗಡಿ ಹಾಕೊಂಡ್ರೆ ಒಂದೊಂದು ಊರಾಗ ಸಾಕಲ್ವಾ ಅವರಿಗೆ? ಇಂಥ ಸೂಚ್ಯ ಕೆಲಸ ಮಾಡೋ ಬದಲು ಅದು ಬೇಕಲ್ಲ. ಅಲ್ಲ ಬೇಕು, ಇಲ್ಲ ಅಣ್ಣ ನೀವು ಹೇಳ್ತೀನಿ, ನಾವು ಕಲ್ತಿರೋ ಹುದ್ದೆಗೆ ನಮಗೆ ಅದೇ ಬೇಕು. ಈಗ ನೀನು ಒಂದು ಇಂಜಿನಿಯರ್ ಮಾಡ್ಕೊಂಡು ಇಂಜಿನಿಯರ್ ಸ್ಟೂಡೆಂಟ್ಸ್ ನಾನು ಹೇಳ್ರಿ ಸ್ವಲ್ಪ ಹೇಳ್ರಿ. ನೀವು ಇಂಜಿನಿಯರ್ ಆಗಿರ್ತೀರ, ಇಂಜಿನಿಯರ್ ಆದಾಗ ನಾವು ಆ ಕೆಲಸಕ್ಕೆ ಹೋಗ್ಬೇಕು ಅಂತ ಒಂದು ಮನ್ಸು ಮಾಡಿರ್ತೀರ, ಅದಕ್ಕೆ ನೀವು ಹೋಗ್ಬೇಕಾಗ. ಬೇರೆ ಕೆಲಸ ಮಾಡೋದೇ ಮಾಡಲ್ಲ. ಈಗ 10 ಲಕ್ಷ ರೂಪಾಯಿ ಕೊಟ್ಟು ಏನಾದ್ರು ದಂಧೆ ಮಾಡಪ್ಪ ಅಂದ್ರೆ ಮಾಡಕ್ ತಯಾರಿರ್ತೀವಿ. ನಾನು ಪ್ರಾಮಾಣಿಕವಾಗಿ ನಾನು ಇದನ್ನೇ ಆಗ್ಬೇಕಂತ ನನ್ನ ಮನ್ಸಿದ್ರಲ್ಲ, ಲಂಚ ಕೊಟ್ಟಂತ ನಿಜವಾಗ್ಲೂ ಆಗಲ್ಲ. ಅಮ್ಮ ನೀನು ಹೇಳಲೇಬೇಡ, ನೀನು ಆ ಬದುಕಿ ಆ ಟೈಮಿಗೆ ಎಷ್ಟದು ಏನು ಹೋಯ್ತು ಮತ್ತೆ ದುಡ್ಡು ಮಾಡ್ಕೊಳಂತ ಆ ಭಾವನೆ ಬರುತ್ತೆ. ಆ ದುಡ್ಕೊಳೋದಂತೂ ಮತ್ತೆ ರಾಂಗ್ ದಾರಿಲೇ ತಾನೆ, ನ್ಯಾಯ ದಾರಿಲಿ ಅಂತ ದುಡಿಯಕ್ಕಾಗಲ್ಲ. ಒಬ್ಬ ಭಿಕ್ಷಕನಿಗೂ ಅವ್ನು ಪೂರ್ತಿ ಭಿಕ್ಷೆ ಬೇಡ ಜೀವನ ಮಾಡಕ್ ಕಲ್ಸಿದವ್ರೆ ನಾವು. ಅರ್ಥ ಆಯ್ತಾ? ಕೊಟ್ಟು ಏನ್ ಅಭ್ಯಾಸ ಮಾಡಿದೀವಿ? ಅದೇ ನಮ್ದು ತಪ್ಪು. ಕೊಡೋದನ್ನ ಒಬ್ರು ಇಬ್ರು ಮಾತಾಡಿದ್ರೆ ಆಗಲ್ರಿ, ಅದು ಎಲ್ಲರೂ ಮಾತಾಡ್ರಿ. ನಿಮ್ ಪ್ರಾಬ್ಲಮ್ ಆಗಿದೆ ಈಗ. ಕಡೆ KPC ಅಲ್ಲೊಬ್ರು ಡ್ರೈವರ್ ಇದ್ದಾರೆ, ಕೇಳ್ರಿ ಹೇಳ್ತೀನಿ.